ನನ್ನ ರೂಮಿಗೆ ಕರ್ಕೊಂಡು ಹೋಗ್ರಿ. ಆ ರೂಮಿಗೆ ಬೇಡ ಪ್ಲೀಸ್. ಏಯ್ ಅವಳು ಹಾಗಂತಾಳೆ, ನೀವು ಕರ್ಕೊಂಡೋಗಿ ಮಲಗಿಸ್ರ. ಕರ್ಕೊಂಡೋಗಿ ಮಲಗಿಸಿ. ಬೇಡ ಕಣೋ. ಶೌರ್ಯ ಶೌರ್ಯ ಬೇಡ ಕಣೋ. ಹುಷಾರು. ಪರವಾಗಿಲ್ಲಕ್ಕ, ಏನು ಆಗಲ್ಲ, ಸುಮ್ನಿರು. ಏನು ಆಗಲ್ಲ ಅಂತ ಹೇಳ್ತಿದಾರಲ್ಲಮ್ಮ, ಡಾಕ್ಟರ್ ಬಂದ್ಬಿಡ್ತಾರೆ. ಏನು ಆಗಲ್ಲ ದಮಯಂತಿ. ಡಾಕ್ಟರ್ ಇನ್ನು ಯಾಕೆ ಬಂದಿಲ್ಲ? ಇನ್ನೇನ್ ಬಂದ್ಬಿಡ್ತಾರಮ್ಮ. ಏನಾದ್ರೂ ಬೇಕಿದ್ದ ಅತ್ತೆ? ಅಯ್ಯೋ, ಮಂಚ ಹೀಗ್ ಬಿದ್ದೋಯ್ತಲ್ಲ ಯಾಕೆ? ಮೊದ್ಲು ಅತ್ತೆನ ಮೇಲೆತ್ತಿ. ಅಮ್ಮ ಪಾಪ, ಈಗಷ್ಟೇ ಹೇಳೋಕ್ ಆಗ್ತಿರ್ಲಿಲ್ಲ, ಇವಾಗ ಎಬ್ಸಿದ್ರು ನೋವಾಗುತ್ತೋ ಏನೋ. ಅವಳನ್ನ ಕಡಿಮೆ ಅನ್ಕೋಬೇಡ, ನನ್ನ ಹೆಂಡತಿ ಕಬ್ಬಣ. ಅವಳಿಗೆ ಈ ಏಟಲ್ಲ ಲೆಕ್ಕನ. ದಮಯಂತಿ ಕೈ ಕೊಡು, ಕೊಡು ಕೈ ಕೊಡು. ಅಯ್ಯೋ, ಮಂಚ ಮುರಿದೋಗಿದೆಯಲ್ಲ. ಬಿದ್ದು ಹೋಗಿರೋ ಮಂಚ ಕಾಣಿಸ್ತಿದೆ, ಅದ್ರ ಜೊತೆ ಬಿದ್ದಿರೋ ನಾನ್ ಕಾಣಿಸ್ತಿಲ್ವಾ? ಅಮ್ಮ ಕೆಲಸದವನಲ್ವೇನಮ್ಮ, ಮನೆಯವ್ರಿಗಿಂತ ವಸ್ತುಗಳ ಮೇಲೆ ಪ್ರೀತಿ ಜಾಸ್ತಿ ನನಗೆ. ಮೊದ್ಲು ಪೇಷಂಟ್ ನ ಕರ್ಕೊಂಡ್ ಬಂದು ಹಾಲ್ ನಲ್ಲಿ ಮಲಗಿಸಿ. ಸರಿ ಡಾಕ್ಟರ್. ಹಾಗೆ ಆಗ್ಲಿ. ಅಯ್ಯೋ ಬೇಡ, ನನ್ನ ಇಲ್ಲಿಂದ ಮಾತ್ರ ಅಳ್ಳಾಡಿಸ್ಬೇಡಿ. ನನ್ ಕೈಲ ಆಗ್ತಾ ಇಲ್ಲ. ಸುಮ್ನಿರು, ಏನಿನ್ ನೋವು? ಶೌರ್ಯ ಬಾ ಬಾ ಬಾ. ಬಂದೆ ಬಾವ. ಹುಷಾರು ಹುಷಾರು. ಹುಷಾರಪ್ಪ. ಶೌರ್ಯ ಮೆತ್ತಿಗೆ. ನಿಧಾನ. ಶೌರ್ಯ ಹುಷಾರು. ಹುಷಾರಾಗಿ ಈ ಕಡೆ ಬಾ. ಹಂಗೆ. ಏನಾಗಲ್ಲಮ್ಮ, ಏನಾಗಲ್ಲ. ನನ್ ಕೈಲ ಆಗ್ತಾ ಇಲ್ವೋ ಅಮ್ಮ? ಅಯ್ಯೋ, ನಿಧಾನಕ್ಕೆ. ಮಲಗಿಸಿ ಮಲಗಿಸಿ. ಅಮ್ಮ ಹುಷಾರು. ಏನು ಆಗಲ್ಲ ದಮಯಂತಿ, ನೋಡಿ ಡಾಕ್ಟರ್. ಸುಮ್ನಿರು. ಸುಮ್ಮನಿರಿ ಅದಕ್ಕೆ. ಅಯ್ಯೋ, ಎಲ್ಲೆಲ್ಲಿ ನೋವಾಗ್ತಿದ್ಯಮ್ಮ? ಹೇಗ್ ಬಿದ್ರಿ? ಎಣ್ಣೆ ಮೇಲೆ ಕಾಲಿಟ್ಟು ಜಾರ್ ಬಿದ್ಬಿಟ್ಟೆ ಡಾಕ್ಟರ್. ಆದ್ರೆ ಅವಾಗೇನ್ ಜಾಸ್ತಿ ಏಟ್ ಆಗ್ಲಿಲ್ಲ. ಕಲ್ಯಾಣಿ ನನ್ನ ಬೇಕು ಅಂತಾನೆ ಅನುಪಮನ್ ರೂಮ್ ಒಳಗಡೆ ಕರ್ಕೊಂಡು ಹೋಗೋ ಹಾಗೆ ಮಾಡಿದ್ಲು. ಅಮ್ಮ ಆಗ ಈ ಅನುಪಮ ಮಂಚದ ಬೋಲ್ಟ್ಗಳನ್ನೆಲ್ಲ ತೆಗೆದು ನನ್ನನ್ನ ಕೆಳಗಡೆ ಬೀಳಿಸ್ಲೇಬೇಕು ಅಂತ ಪ್ಲಾನ್ ಮಾಡ್ಕೊಂಡ್ಲು. ನನ್ನ ಪ್ರಾಣ ತೆಗಿಯೋದಕ್ ನೋಡಿದ್ರು ಇಬ್ರು.
ದಮಯಂತಿ, ನಿನ್ನ ಮಂಚದಿಂದ ಬೀಳಿಸ್ಬೇಕು ಅಂತ ನಾನ್ ಯಾಕೆ ಅನ್ಕೊಳ್ತೀನಿ? ಅಮ್ಮ, ನೀನ್ ತಲೆ ಕೆಡ್ಸ್ಕೋಬೇಡ. ಅತ್ತೆಗೆ ಏನೇ ಆದ್ರೂ ಅದಕ್ಕೆ ಕಾರಣ ನೀನು ನಾನು ಆಗಿರ್ತೀವಿ ಬಿಟ್ರೆ ಅತ್ತೆ ದೃಷ್ಟಿಲಿ ಬೇರೆ ಯಾರು ಆಗಿರೋದಕ್ ಸಾಧ್ಯ ಇಲ್ಲ. ನಿಮ್ಮಲ್ಲಿ ಯಾರೋ ಒಬ್ರು ಕಾರಣ ಅಲ್ಲ ಅಂದ್ರೆ ಮಂಚಕ್ಕಿರೋ ಬೋಲ್ಟ್ ಏನಾಯ್ತು? ಮಂಚ ಯಾಕೆ ಮುರ್ತು ಬೀಳತ್ತೆ? ನಿಜಾನೇ ಅಲ್ವಾ? ಬೋಲ್ಟನ್ ಯಾರು ತೆಗೆದಿರ್ತಾರೆ? ಈ ವಿಷಯನ ಅಷ್ಟು ಈಸಿಯಾಗಿ ಬಿಡಬಾರ್ದು. ಹೌದು ಆಫೀಸರ್, ಖಂಡಿತ ಬಿಡಬಾರ್ದು. ಮಂಚದಲ್ಲಿರೋ ಸ್ಕ್ರೂಗಳನ್ನ ತೆಗೆಯೋದಲ್ದೆ ಅದನ್ನ ಅತ್ತೆ ಸೀರೆ ಸೆರಗಿಗೆ ಕಟ್ಟಿದ್ದಾರೆ. ಒಂದ್ ನಿಮಿಷ. ನೋಡಿದ್ರ? ಅದೇನು ಮಂಚದ ಬೋಲ್ಟ್ ತೆಗೆದವರು ಅವಳ ಸೆರ್ಗಿಗೆ ಯಾಕೆ ಕಟ್ತಾರೆ? ಕಟ್ಟಿದ್ರು ಅವಳು ಗೊತ್ತಿಲ್ಲದೆ ಹೇಗಿರುತ್ತೆ? ಅತ್ತೇನೆ ಸ್ಕ್ರೂಗಳನ್ನ ತೆಗೆದು ಸೆರಗ ಕಟ್ಕೊಂಡ್ಮೇಲೆ ಅತ್ತೆಗೆ ಗೊತ್ತಿಲ್ಲದೆ ಇರೋದಕ್ಕೆ ಹೇಗ್ ಸಾಧ್ಯ ಅಜ್ಜಿ? ಏಯ್, ಏನೇ ನಾನ್ ಮಾಡ್ದೆ ಅಂತ ಹೇಳ್ತಿದ್ಯಾ? ಅಮ್ಮ, ನೀವು ರಿಸ್ಕ್ ತಗೋಬೇಡಿ ಅತ್ತೆ, ಮತ್ತೆ ಕೆಳಗ್ ಬಿದ್ದು ಹೋಗ್ತೀರಾ. ನೀವೇ ಸ್ಕ್ರೂಗಳನ್ನ ತೆಗ್ದಿದ್ದು ಅಂತ ನನಗ್ ಚೆನ್ನಾಗ್ ಗೊತ್ತು. ಅವಳು ಯಾಕಮ್ಮ ಬೋಲ್ಟ್ ತೆಗಿತಾಳೆ? ಹೌದು ತಾತ, ನಮ್ಮಮ್ಮನ್ನ ಕೆಳಗ್ ಬೀಳ್ಸಿ ಇಲ್ಲಿ ನೋಡಿ, ಈಗ ಅತ್ತೆ ಇರೋ ಪರಿಸ್ಥಿತಿಲಿ ಅವರನ್ನ ಇರಿಸ್ಬೇಕು ಅಂತ ಮಂಚಕ್ಕಿರೋ ಸ್ಕ್ರೂಗಳನ್ನೆಲ್ಲ ತೆಗ್ದು ಹಾಕಿದ್ದಾರೆ. ಆದ್ರೆ ನನಗೆ ಅವಾಗ ಅರ್ಥ ಆಗಿಲ್ಲ. ಏನೋ ಮಾಡಿದ್ದಾರೆ ಅನ್ನೋದು ಅರ್ಥ ಆಗ್ತಾ ಇತ್ತು, ಆದ್ರೆ ಏನು ಅಂತ ಅರ್ಥ ಆಗಿರ್ಲಿಲ್ಲ. ಯಾವುದಕ್ಕೂ ನೀನ್ ಸ್ವಲ್ಪ ಹುಷಾರಾಗಿರೋ ಅಂತ ನಾನು ಅಮ್ಮಂಗೆ ಹೇಳಿದ್ದೆ. ಆ ರೂಮಲ್ಲಿ ಮಲ್ಕೊಂಡ್ರು ಬೆಡ್ ಮೇಲೆ ಮಲ್ಕೋಬೇಡ ಅಂತ ಹೇಳಿದ್ದೆ. ನನ್ನ ಊಹೆನೇ ನಿಜ ಆಯ್ತು. ಓಹೋ, ಇದಾ ಆಗ್ಲೇ ನಿನ್ನ ಆನಂದಕ್ಕೆ ಆರ್ತನಾದಕ್ಕೆ ಕಾರಣ? ಇದೇನ್ ಕೆಟ್ಟ ಬುದ್ಧಿನೇ ನಿಂದು? ಅನುಪಮನ ಮಾತಲ್ಲಿ ಸಾಧಿಸಿ ಸಾಲ್ದೆ ಇಂಥ ಕೆಲಸ ಕೂಡ ಮಾಡ್ತಿದ್ಯಾ? ಚಿಕ್ಕ ಮಕ್ಕಳ ಥರ ಏನಿಂತ ಕೆಲಸ ಮಾಡಿದ್ಯಮ್ಮ? ತಾವೇ ತೆಗ್ದಿರೋ ಗುಂಡಿಗೆ ತಾವೇ ಬೀಳೋದು ಅಂದ್ರೆ ಇದೆ. ಅನುಪಮನ್ ಬೀಳಿಸ್ಬೇಕು ಅಂತಿದ್ದೆ, ನೀನೇ ಬಿದ್ದೆ. ನೀನೇ ಮಾಡಿ ಯಾರೋ ಮಾಡಿದ್ದಾರೆ ಅಂತ ಎಷ್ಟು ಚೆನ್ನಾಗಿ ನಂಬಿಸ್ಬೇಕು ಅಂತ ನೋಡ್ದೆ ಅಕ್ಕ. ಎಲ್ರೂ ಸೇರಿ ಪಾಪ ಅತ್ಗೆಗ್ ಹಾಗಂದ್ರೆ ಹೇಗೆ? ನೀನ್ ಬಾಯಿ ಮುಚ್ಚು. ನೀನ್ ಮಲ್ಗಿರ್ಬೇಕಾದ್ರೆ ತೆಗೆದು ಬಿಸಾಕ್ಬೇಕಿತ್ತು, ಆವಾಗ ಗೊತ್ತಾಗಿರೋದು ನೋವು. ಡಾಕ್ಟರ್ ಮೇಡಮ್, ಈಗ ನಮ್ಮ ಅತ್ತೆ ಪರಿಸ್ಥಿತಿ ಏನು? ಏನು ಇಲ್ಲಮ್ಮ, ಎದ್ದು ಓಡಾಡ್ದೇನೆ 2 ದಿನ ರೆಸ್ಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಅಂದ್ರೆ ನನ್ನ ಹೆಂಡತಿ 2 ದಿನ ಸೋಫಾ ಮೇಲೆ ಇರ್ಬೇಕಾ? ಅಷ್ಟೇ ಅಲ್ವಾ ಯಜಮಾನ್ರೆ, ಬೀದಿಲಿ ವಿಗ್ರಹ ನಿಂತ್ಕೊಂಡಿದ್ರೆ ಅಮ್ಮನವ್ರ ವಿಗ್ರಹ ಅಡ್ಡವಾಗಿ ಮಲ್ಕೊಂಡಿರುತ್ತೆ ಅಂತ ಆಯ್ತು. ಲೋ ನಿನ್ನ ಅಮ್ಮ, ಈ ಟ್ಯಾಬ್ಲೆಟ್ಸ್ ಕೊಡಿ. ಸರಿ ಡಾಕ್ಟರ್. ಸರಿ, ಬರ್ತೀನಿ. ಥ್ಯಾಂಕ್ ಯು ಡಾಕ್ಟರ್. ಸರಿ ಬಿಡು, ಹೀಗಾದ್ರೂ 1-2 ದಿನ ಓಡಾಡ್ದೆ ಮಲ್ಕೋ. ನಡಿ ಅನುಪಮ. ಹುಷಾರು, ಆ ಕಡೆ ಈ ಕಡೆ ಕದಲ್ಬೇಡ, ಮತ್ತೆ ಬಿದ್ದು ಹೋಗ್ಬಿಟ್ಯಾ. ಅಪ್ಪ, ನಾನು ಹೋಗಿ ಮೆಡಿಸಿನ್ಸ್ ತಗೊಂಡ್ ಬರ್ತೇನೆ. ಸರಿ, ಹುಷಾರಮ್ಮ. ಅತ್ತೆ ಹುಷಾರಾಗಿರಿ. ಇನ್ಮೇಲಾದ್ರೂ ಹುಚ್ಚಿ ಕೆಲಸ ಮಾಡ್ದೆ ರೆಸ್ಟ್ ತಗೋ, ನೀನ್ ಬದಲಾಗಲ್ಲ. ಅಮ್ಮ, ಏನತ್ಗೆ ಅನುಪಮ ಅಮ್ಮಂಗಂತ ಸ್ಕೆಚ್ ಹಾಕಿದ್ರೆ ನಿಮ್ ಸೊಂಟನೆ ಮುರಿದೋಯ್ತು. ಯೋಚನೆ ಮಾಡೋದಕ್ಕೆ ಇದು ನನ್ಗೆ ಒಳ್ಳೆ ಅವಕಾಶನೇ.
ನೋಡ್ಕೋತೀನಿ. ಆ ಅನುಪಮ ಕಲ್ಯಾಣಿ ಇಬ್ಬರು ಅಮ್ಮ. ಕಂದ, ನೀನು ಗುಡ್ ಬಾಯ್ ಅಲ್ವಾ? ಅಮ್ಮ ಹೇಳಿದ್ದು ಕೇಳ್ತೀಯ ಅಲ್ಲ? ಅಮ್ಮ ಮನೆಗ್ ಬರೋವರೆಗೂ ಗಲಾಟೆ ಮಾಡ್ಬಾರ್ದು. ಹಾಗೆ ಅಜ್ಜಿಗೆ ಕೆಳಗ್ ಬಿದ್ದು ಏಟ ಆಗಿರೋದ್ರಿಂದ ಅಜ್ಜಿ ಹತ್ರ ಹೋಗಿ ತರ್ಲೆ ಮಾಡ್ಬಾರ್ದು. ಓಕೆನಾ? ಆಫೀಸರ್, ಮಗುನ ಎತ್ಕೊಳ್ಳಿ. ಅಮ್ಮ, ಆಫೀಸರ್ಗೆ ಹಶ್ವಾದ್ರೂ ಕೇಳಲ್ಲ. ನೀನೇ ಟೈಮ್ ನೋಡಿ ಊಟ ಹಾಕೊಡು. ಹಾಗೆ ಆಗ್ಲಿ. ಆಫೀಸರ್, ಮೊನ್ನೆ ತರ ಖಾಲಿ ಹೋಟೆಲ್ ಇರಬಾರ್ದು. ಟೈಮಿಗೆ ಸರಿಯಾಗಿ ಊಟ ಮಾಡಿ. ನನ್ ಬಗ್ಗೆ ಯೋಚನೆ ಮಾಡ್ದೆ, ನೀನ್ ಹುಷಾರಾಗಿ ಹೋಗ್ಬಾ. ಯೋಚನೆ ಮಾಡ್ದೆ ಹೇಗಿರ್ಲಿ ಆಫೀಸರ್? ನಾನು ಯೋಚನೆ ಮಾಡಬಾರ್ದು ಅಂದ್ರೆ ನೀವು ಊಟ ಮುಗಿಸಿದ ತಕ್ಷಣ ನನಗೆ ಫೋನ್ ಮಾಡಿ. ಶೌರ್ಯನಿಗೆ ಟೈಮಿಗೆ ಊಟ ಕೊಡೋದು ನನ್ನ ಡ್ಯೂಟಿ. ನೀನ್ ಮೊದಲು ಹೊರಡು, ಟೈಮ್ ಆಗ್ತಿದೆ. ಸರಿನಮ್ಮ. ಆಫೀಸರ್ನಷ್ಟೇ ಅಲ್ಲ, ನನ್ ಕಂದನ್ನು ಹುಷಾರಾಗಿ ನೋಡ್ಕೋ. ಅವನ ಬಗ್ಗೆ ನೀನೇನು ಯೋಚನೆ ಮಾಡಬೇಡ. ಆಫೀಸರ್, ಕಂದ ನಿಮ್ಗೆ ನನ್ಗೆ ಅಮ್ಮಂಗ್ ಮಾತ್ರ ಅಭ್ಯಾಸ ಆಗಿದ್ದಾನೆ. ಅಮ್ಮ ಶಾಪಲ್ಲಿ ಬ್ಯುಸಿ ಆಗಿರ್ತಾರೆ. ನೀವಿಲ್ಲ ಅಂದ್ರೆ ಅವನು ಇರೋದಿಲ್ಲ. ಹುಷಾರು. ಯಾಕಮ್ಮ, ಯಾಕೆ ಮಗು ಬಗ್ಗೆ ಅಷ್ಟೊಂದು ಹೇಳ್ತಾ ಇದೀಯಾ? ಇಷ್ಟು ದಿನ ಮಗು ಜೊತೆನೇ ಇರ್ತಾ ಇದ್ದೆ. ಆದ್ರೆ ಈಗ ಬೆಳಿಗ್ಗೆ ಹೋದ್ರೆ ರಾತ್ರಿವರೆಗೂ ಮಗುನ ನೋಡೋದಕ್ಕಾಗಲ್ಲ. ಮಗುನ ನಾವು ನೋಡ್ಕೊಳ್ಳಲ್ಲ ಅಂತಿದ್ಯಾ? ಅಯ್ಯೋ, ಹಾಗಲ್ಲ ಆಫೀಸರ್. ಕಂದ ನನ್ ಪ್ರಾಣ. ಅವನ್ನ ತುಂಬಾ ಮಿಸ್ ಮಾಡ್ಕೋತಿರ್ತೀನಿ. ನಮ್ ಸಮಸ್ಯೆ ಎಲ್ಲ ಸರಿ ಹೋದ್ಮೇಲೆ ಅವನ್ನ ಬಿಟ್ಟಿರ್ದೆ ನಾನೇ ಜೊತೆಲಿದ್ದು ನೋಡ್ಕೋತೀನಿ. ಮಗು ಬಗ್ಗೆ ನೀನೇನೂ ತಲೆ ಕೆಡಿಸ್ಕೋಬೇಡ. ನಿನಗೆ ಟೈಮ್ ಆಯ್ತು, ಮೊದಲು ನೀನು ಹೊರಡು. ಅಯ್ಯೋ, ಹೌದೌದು, ಟೈಮ್ ಆಯ್ತು. ಬಾಯ್ ಅಮ್ಮ. ಬಾಯ್ ಆಫೀಸರ್. ಹುಷಾರು. ಶೌರ್ಯ, ಮಗು ನಿಂತ್ಕೊಡಪ್ಪ. ಮಗು ಊಟ ಮಾಡಿಸಿ ಸ್ವಲ್ಪ ಹೊತ್ತು ಮಲಗಿಸ್ತೀನಿ. ಬಾರೋ ಚಿನ್ನು. ಅತ್ತೆ, ನಾನು ಒಂದು ಮಾತಾದ್ರೂ ಹೇಳ ಹೋದ್ಲಾ? ಅಷ್ಟು ಲೆಕ್ಕ ಇಲ್ದಿರೋಳಾಗ್ಬಿಟ್ಟೆ ನಾನು. ಮಾಡ್ತೀನಿ, ನಾನ್ ಮೇಲೆ ಎದ್ದೇಳ್ತೀನಿ, ಆಮೇಲೆ ಮಾಡ್ತೀನಿ ನಿಂಗೆ. ಅಮ್ಮ, ಹೇಳು ವಾಸು. ಆ ಸಿದ್ದು ಬಗ್ಗೆ ಏನು ಯೋಚಿಸ್ದೆ ಶೌರ್ಯ? ಸಂಪದನ ಕಂಟ್ರೋಲ್ ಮಾಡಬೇಕು ಅಂದ್ರೆ ಸಿದ್ದು ಸಂಪದ ಭೇಟಿ ಆಗದೆ ಇರೋ ಥರ ನೋಡ್ಕೋಬೇಕು. SP ಅವರು ಅರ್ಜೆಂಟಾಗಿ ಒಂದು ಕೆಲಸ ಹೇಳಿದ್ದಾರೆ ಶೌರ್ಯ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅದಕ್ಕೆ ನೀನ್ ಹೆಲ್ಪ್ ತಗೊಳ್ಳೋಣ ಅಂದ್ರೆ ನೀನ್ ಹೆಲ್ಪ್ ಮಾಡೋ ಪರಿಸ್ಥಿತಿಲಿಲ್ಲ. ನಾನಿಲ್ಲ ಅಂದ್ರೂ ನಮ್ಮ SI ಶ್ರೀನಿವಾಸ್ ಇದ್ದಾರೆ, ಅವ್ರ ಹೆಲ್ಪ್ ತಗೋ ಶೌರ್ಯ. ಕರೆಕ್ಟ್ ಅಲ್ವಾ? ನನಗೆ ಐಡಿಯಾನೇ ಬರಲಿಲ್ಲ. ಶ್ರೀನಿವಾಸ್ಗೆ ನಾನು ಕಾಲ್ ಮಾಡಿ ಹೇಳ್ತೀನಿ, ಅವರು ನಿನ್ನನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಓಕೆ ವಾಸು, ನನಗೆ ಫೋನ್ ಮಾಡೋಕೆ ಹೇಳು. ಏನ್ ಮಾಡಬೇಕು ಏನು ಅಂತ ನಾನು ಅವನಿಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ ಶೌರ್ಯ, ಬಾಯ್. ಇಲ್ಲ ಸರ್, ನನಗೆ ಅರ್ಜೆಂಟಾಗಿ ಬೇಕು. ನಿಮಗಾಗಲ್ಲ ಅಂದ್ರೆ ಬೇರೆ ಯಾರನ್ನಾದ್ರೂ ಸಜೆಸ್ಟ್ ಮಾಡಿ. ಇಲ್ಲ ರೀ, ನಾನು ಕೊಟ್ಟಿರೋ ಆಪ್ಷನ್ ಅದೊಂದೇ ಇರೋದು. ಆಗಲ್ಲ ಅಂದ್ರೆ ಹೇಳಿ, ನಿಮ್ ಇಷ್ಟ. ಸರ್, ಅದಲ್ಲ. ಏನು ಸಿದ್ದು, ಬೇರೆ ಯಾರು ಲಾಯರೇ ಇಲ್ಲ ಅನ್ನೋ ಹಾಗೆ ಅವ್ರ ಹತ್ರ ಬೇಡ್ಕೋತಿದ್ಯಲ್ಲ? ಅಮ್ಮ, ನಿನಗೆ ವಿಷಯ ಅರ್ಥ ಆಗ್ತಾ ಇಲ್ಲ. ಬಾಲಕೋಟೇಶ್ವರ ರಾವ್ ಅಂದ್ರೆ ಚಿಕ್ಕ ವ್ಯಕ್ತಿ ಅಲ್ಲ, ತುಂಬಾ ಪವರ್ಫುಲ್ ಲಾಯರ್. ಅವ್ರನ್ನ ಎದುರಿಸಿ ನಿಂತ್ಕೊಳ್ಳೋರು ಈ ಏರಿಯಾದಲ್ಲಿ ಯಾರೂ ಇಲ್ಲ ಅಮ್ಮ. ಅವ್ರು ನಮ್ಮ ಲಾಯರ್ ಆದ್ರೆ ಅವ್ರ ಜೊತೆಗೆ ಸಮಾನವಾಗಿ ವಾದ ಮಾಡಬಲ್ಲರು. ಅದಕ್ಕೆ ಅವ್ರಿಗೋಸ್ಕರ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಅವ್ರಿಗೇನೋ ಆರೋಗ್ಯ ಸರಿ ಇಲ್ಲದೆ ಹಾಸ್ಪಿಟಲ್ ಅಲ್ಲಿ ಇದ್ದಾರಂತೆ. ಹೊರಗಡೆ ಬರೋದಕ್ಕೆ 1 ವಾರ ಬೇಕಂತೆ. ಅಷ್ಟಕ್ಕೂ ಏನ್ ಮಾಡೋದು ಏನು ಅರ್ಥ ಆಗ್ತಾ ಇಲ್ಲ. ಯಾಕೆ ಸಿದ್ದು ಅಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ಯಾ? ನಮ್ ಲಾಯರ್ ಬಂದಿಲ್ಲ ಅಂದ್ರೆ ಎದುರುಗಡೆ ಲಾಯರ್ನೇ ನಮ್ಗೋಸ್ಕರ ಉಪಯೋಗಿಸ್ಕೊಂಡ್ರೆ ಆಯ್ತಲ್ವಾ? ಏನ್ ಮಾತಾಡ್ತಾ ಇದೀಯ ಸ್ಯಾಮ್? ಅದಷ್ಟು ಈಸಿ ಅಲ್ಲ. ಬಾಲಕೋಟೇಶ್ವರ ರಾವ್ ತುಂಬಾ ಸ್ಟ್ರಿಕ್ಟ್. ಎಷ್ಟೇ ಸ್ಟ್ರಿಕ್ಟ್ ಆದ್ರೂ ಸರಿ,
ಏನೋ ಒಂದ್ ವೀಕ್ನೆಸ್ ಇರುತ್ತಲ್ಲ, ಅದೇನು ಅಂತ ನಾವು ತಿಳ್ಕೊಂಡ್ವಿ ಅಂದ್ರೆ ನಮ್ ಕೇಸ್ ಸಕ್ಸಸ್. ಇನ್ನ ಲಾಯರ್ ನಾವ್ ಏನ್ ಹೇಳ್ತೀವೋ ಅದನ್ನೇ ಮಾಡ್ತಾನೆ. ಹೇಗ್ ಆಡು ಅಂದ್ರೆ ಹಾಗೆ ಆಡ್ತಾನೆ. ಅಷ್ಟಕ್ಕೂ ಅದೆಲ್ಲ ಆಗೋ ಕೆಲಸ ಅಲ್ಲ ಸ್ಯಾಮ್. ಹೇಗ್ ವಾದ ಮಾಡ್ತಾರೆ ಅಂತ ಗೊತ್ತಿಲ್ದಿರೋ ಲಾಯರ್ಗೋಸ್ಕರ ಪ್ರಯತ್ನ ಪಡೋದಕ್ಕಿಂತ ಯಾವ ಲಾಯರ್ನ ನೋಡಿ ಅವರು ಧೈರ್ಯವಾಗಿದ್ದಾರೋ ಆ ಲಾಯರ್ನ ನಾವು ಮ್ಯಾನೇಜ್ ಮಾಡ್ಕೊಂಡ್ವಿ ಅಂದ್ರೆ ನಮ್ ಮೇಜರ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಹೌದು ಸಿದ್ದು, ಸಂಪದ ಹೇಳ್ತಾ ಇರೋದು ಕೂಡ ಸರಿಯಾಗೇ ಇದೆ. ಒಂದ್ಸಲ ಹಾಗೆ ಯೋಚನೆ ಮಾಡಿ ನೋಡು. ಅದನ್ ಬಿಟ್ರೆ ಬೇರೆ ದಾರಿ ಇಲ್ಲ ಸಿದ್ದು. ಶತ್ರುಗಳ ಬಲ ಏನು ಅಂತ ತಿಳ್ಕೊಂಡ್ಮೇಲೆ ಆ ಬಲದ ಮೇಲೆ ನಾವು ಏಟ್ ಕೊಟ್ಟು ಅದನ್ನ ನಮಗ್ ಅನುಕೂಲ ಆಗೋ ಹಾಗೆ ಬದಲಾಯಿಸ್ಕೊಳ್ಬೇಕಾದ್ರೆ ಇನ್ನು ಕೋರ್ಟಲ್ಲಿ ನಮ್ಗೆ ಯಾವ ಪ್ರಾಬ್ಲಮ್ ಬರುತ್ತೆ? ಅವಾಗವಾಗ ನನಗಿಂತ ನೀನೇ ಚೆನ್ನಾಗಿ ಯೋಚನೆ ಮಾಡ್ತೀಯ ಸ್ಯಾಮ್. ಯೋಚನೆಲೇನಿದೆ ಸಿದ್ದು? ಒಂದ್ ಅರ್ಧ ಗಂಟೆ ಕೂತ್ಕೊಂಡ್ರೆ 100 ಯೋಚನೆಗಳು ಬರುತ್ತೆ. ಮೊದಲು ಆ ಲಾಯರ್ನ ಹೇಗ್ ಮ್ಯಾನೇಜ್ ಮಾಡಬೇಕೋ ಯೋಚನೆ ಮಾಡು. ಇದು ತಗೋ ಕಂದ. ಅಮರೇ ಅಮರೇ, ಏನೋ ಬಾಲಾಜಿ? ಸೀರೆನ ಶಾಪಿಗೆ ಕಳಿಸ್ಬೇಕಮ್ಮ. ನೀವ್ ಒಂದ್ಸಲ ಬಂದು ನೋಡಿದ್ರೆ. ಆಗ್ಲಿ, ಬರ್ತೀನಿ ನಡಿ. ಮನೆ ಪೂರ್ತಿ ಪಟಪಟ ಅಂತ ಓಡಾಡ್ತಿದ್ದವಳು ಈಗ ಮಂಚದ ಮೇಲೆ ಮಲ್ಕೊಂಡಿದ್ದಾಳೆ ಅನ್ನೋ ನೋವು ಯಾರಿಗೂ ಈ ಮನೇಲಿಲ್ಲ. ಸಂಪದ ಮೇಲೆ ಕೇಸ್ ಗೆಲ್ಲಬೇಕು ಅಂದರೆ ಸಿದ್ದುನ ಕಂಪ್ಲೀಟ್ ಆಗಿ ಲಾಕ್ ಮಾಡಬೇಕು. ಸಂಪದನ ಹಿಂದೆ ಇದ್ದು ಅವನೇ ನಡೆಸ್ತಿರೋದ್ರಿಂದ ಅವನನ್ನು ಲಾಕ್ ಮಾಡೋಕ್ಕಾದ್ರೆ ಸಂಪದ ಏನು ಮಾಡ್ಕೊಳ್ಳೋಕ್ಕಾಗಲ್ಲ. ಅವನನ್ನು ಹೇಗಾದರೂ ಹಿಡಿಲೇಬೇಕು. ಸಂಪದಾಗೆ ಅವನ ಕಡೆಯಿಂದ ಯಾವುದೇ ರೀತಿ ಸಹಾಯ ಸಿಗದೇ ಇರೋ ಹಾಗೆ ಹೇಗೆ ಕಂಟ್ರೋಲ್ ಮಾಡೋದು? ಹೇಗೆ ಲಕ್ಷ್ಮಿ ಕಡೆಯಿಂದ ಮತ್ತೆ ಕೇಸ್ ಹಾಕಿಸಿ ಸಿದ್ದುನ ಒಳಗಡೆ ಹಾಕ್ಸಿದ್ರೆ? ಎಸ್. ನೀನ್ ಮಂಚದ ಮೇಲೆ ಇರೋದಕ್ಕೆ ಬೆಳಿಗ್ಗೆಯಿಂದ ನನಗೆ ಕಾಫಿ ಕೊಡೋರು ಇಲ್ದಿರೋ ಹಾಗಾಯ್ತು. ನೋಡಿದ್ರ ನನ್ ಬೆಲೆ ಈಗ್ಲಾದ್ರೂ ನಿಮಗ್ ಗೊತ್ತಾಯ್ತು. ಅಮ್ಮ, ನನ್ ನೋವು ನೀನ್ ಕಾಫಿ ಕೊಡೋಕ್ಕಾಗ್ಲಿಲ್ಲ ಅಂತಲ್ವೇ? ಇವಾಗಾದ್ರೂ ಮನೆಯವ್ರ ಕೈಯಲ್ಲಿ ಬಿಸಿ ಬಿಸಿ ಕಾಫಿ ಕುಡಿಯೋಣ ಅಂತ ಅನ್ಕೊಂಡ್ರೆ ಯಾರು ಕೊಡ್ತಾನೆ ಇಲ್ವಲ್ಲ ಅಂತ. ನಿಮ್ಮನ್ನ ಅಯ್ಯಯ್ಯೋ ದಮಯಂತಿ, ಕದಲ್ದೇನೆ ಮಲ್ಕೋ ಅಂತ ಡಾಕ್ಟರ್ ಹೇಳಿದಾರಲ್ವಾ? ಗಾಳಿಗೆ ಹುಲ್ಲು ಅಲ್ಲಾಡ್ದ ಹಾಗೆ ದಮಯಂತಿ ಅಲ್ಲಾಡ್ದೆ ಹೇಗಿರ್ತಾಳಮ್ಮ? ಈಗ ಸಮಸ್ಯೆ ಕಾಫಿನೇ ಅಲ್ವಾ? ಅಕ್ಕ ಓಡಾಡ್ಲಿಲ್ಲ ಅಂದ್ರೇನು, ಪಲ್ಲವಿ ತಗೊಂಡ್ ಬರ್ತಾಳೆ ಅಪ್ಪ. ಏನು ನಾನಾ ಏನೇ ನಾನಾ? ನೀನಲ್ದೆ ಇನ್ಯಾರು ತರ್ತಾರೆ? ಹೋಗಿ ಎಲ್ರಿಗೂ ಕಾಫಿ ತಗೊಂಡ್ ಬಾ, ಹೋಗು. ಶೌರ್ಯ, ಹೊರಗಡೆ ಹೋಗ್ತಿರೋ ಹಾಗಿದ್ಯಾ? ನಿಮ್ಮ ಅತ್ತೆ ಕಾಫಿ ತರ್ತಾಳೆ, ಕುಡ್ಬಿಟ್ಟು ಹೋಗು. ಇಲ್ಲ ಮಾವ, ಅರ್ಜೆಂಟ್ ಕೆಲಸ ಇದೆ, ನಾನು ಹೋಗ್ಬೇಕು. ಸರಿ ಕಂದ, ಬಾಯ್. ಅಣ್ಣ, ಅವಳ ಮುಖ ಕೂಡ ನೀನ್ ಮಾಡಿರೋ ಕಾಫಿ ಹಾಕಮ್ಮ. ಇಲ್ಲ ಅಂದ್ರೆ 1 ಗಂಟೆಲೆ ಎಲ್ರಿಗೂ ಹೊಟ್ಟೆ ನೋವು ಬರುತ್ತೆ. ಪಲ್ಲವಿ, ಡಾಕ್ಟರ್ ಕೊಟ್ಟಿರೋ ಟ್ಯಾಬ್ಲೆಟ್ಸ್ ಕೂಡ ಕೊಡಮ್ಮ ಅವಳಿಗೆ. ಸರಿ ಅಣ್ಣ.
ಅದಕ್ಕೆ ಏನೋ ಬಿಡಿ ಅದಕ್ಕೆ ಏನೋ ಅನ್ಕೊಂಡ್ರೆ ಇನ್ನೇನೋ ಆಯ್ತು. ನೀವು ಈ ಔಷಧಿನ ಅನುಪಮ ಅಮ್ಮನ ಹತ್ರ ನುಂಗಿಸ್ಬೇಕು ಅನ್ಕೊಂಡ್ರಿ, ಆದ್ರೆ ಆ ದೇವ್ರು ನೀವೇ ನುಂಗೋ ಹಾಗೆ ಮಾಡ್ದ.